ಹೈ ಕ್ಲಾಸ್ ವಾಹನಗಳನ್ನು ಕಳ್ಳತನ ಮಾಡಿ ಮಾರಾಟ ಮಾಡ್ತಾ ಇರುವ ದಂಧೆ ನಡೆಸ್ತಾ ಇದ್ದ ಅಂತಾರಾಜ್ಯ ಕಳ್ಳರನ್ನ ಕಲಬುರಗಿ ಪೊಲೀಸರು ಹಿಡಿಮುರಿ ಕಟ್ಟಿದ್ದಾರೆ. ಬಂಧಿತ ಖದೀಮರು ಜಾತ್ರೆ ಉತ್ಸವಗಳನ್ನೇ ಟಾರ್ಗೆಟ್ ಮಾಡಿಕೊಂಡು ವಾಹನವನ್ನ ಕಳ್ಳತನ ಮಾಡ್ತಿದ್ರು. ಮಹಾರಾಷ್ಟ್ರ ಮೂಲದ ವಿಠಲ್ ಲಸ್ಕರೆ ಎನ್ನುವಾತನನ್ನ ಕಲಬುರಗಿಯ ವಾಡಿ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಬಂಧಿತನಿಂದ ಒಂದು ಇನೋವಾ ಕಾರ್ ಜಪ್ತಿ ಮಾಡಿಕೊಂಡಿದ್ದಾರೆ. ಚಿತ್ತಾಪುರ ತಾಲೂಕಿನ ನಾಲವಾರದ ಕೋರಿ ಸಿದ್ದೇಶ್ವರ ಜಾತ್ರೆಯಲ್ಲಿ ಇನೋವಾ ಕಾರ್ ಕಳ್ಳತನ ಮಾಡಿ ಪರಾರಿಯಾಗಿದ್ದ. ಬಳಿಕ ನಕಲಿ ದಾಖಲೆ ಸೃಷ್ಟಿಸಿ ಕದ್ದ ವಾಹನಗಳನ್ನ ಮಾರಾಟ ಮಾಡೋದಷ್ಟೇ ಅಲ್ಲದೆ ಅಕ್ರಮ ದಂಧೆ ನಡೆಸೋದಕ್ಕೆ ಕೂಡ ಬಳಕೆ ಮಾಡಿಕೊಳ್ತಾ ಇದ್ದ. ಗ್ಯಾಂಗ್ನ ಮುಖಂಡ ವಿಠಲ್ ಲಸ್ಕರಿಯನ್ನ ಬಂಧಿಸಿರುವ ಪೊಲೀಸರು ಆತನ ಗ್ಯಾಂಗ್ನ ಇನ್ನುಳಿದವರ ಪತ್ತೆಗೆ ಬಲೆ ಬೀಸಿದ್ದಾರೆ. ಚಾಲಕನಿಗೆ ಮೂರ್ಛೆ ಬಂದು ಮರಕ್ಕೆ ಬಸ್ ಡಿಕ್ಕಿಯಾದ ಘಟನೆ ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನ ಚಿಕ್ಕರಂಡಶೆಟ್ಟಿ ದೊಡ್ಡಿ ಗ್ರಾಮದ ಸಮೀಪ ನಡೆದಿದೆ. ಒಡೆಯರಪಾಳ್ಯ ಗ್ರಾಮದಿಂದ ಕೆಎಸ್ಆರ್ಟಿಸಿ ಬಸ್ ಮೈಸೂರಿಗೆ ತೆರಳುತ್ತಾ ಇತ್ತು. ಈ ವೇಳೆ ಚಾಲಕನಿಗೆ ಮೂರ್ಛೆ ಬಂದು ಅವಘಡ ಸಂಭವಿಸಿದೆ. ಬಸ್ನಲ್ಲಿ 40 ಪ್ರಯಾಣಿಕರು ಪ್ರಯಾಣಿಸ್ತಾ ಇದ್ರು. 40 ಪ್ರಯಾಣಿಕರ ಪೈಕಿ 5 ಗಾಯಗಳಾಗಿವೆ. ಗಾಯಾಳುಗಳನ್ನು ಸ್ಥಳೀಯ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗುತ್ತಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.